ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಅನ್ನ ಬಳಸಿ ಫೋಟೋವನ್ನ ತೆಗೆದಿದ್ದಂತಹ ಪ್ರಕರಣ ಸಂಬಂಧ ಮಾಧ್ಯಮಗಳಲ್ಲಿ ವರದಿ ಬಿತ್ತರ ಆಗ್ತಿದ್ದ ಹಾಗೆ ಮೊಬೈಲ್ ಅನ್ನ ಪುಡಿಗೈದಿದ್ದಾನೆ ರೌಡಿ. ಸಂಪೂರ್ಣ ಮೊಬೈಲ್ ಕಲ್ಲಿನಿಂದ ಪುಡಿಗೈದು ಛಿದ್ರ ಮಾಡಿದೆ ರೌಡಿ ಟೀಮ್. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಮೊಬೈಲ್ ಬಳಸಿದಂತಹ ಪ್ರಕರಣ ಸಂಬಂಧ ಫೋಟೋ ಹೊರಕ್ಕೆ ಬಂದಿತ್ತು. ಮಾಧ್ಯಮಗಳಲ್ಲಿ ಫೋಟೋ ಬಿತ್ತರ ಆಗ್ತಿದ್ದ ಹಾಗೆ ಮೊಬೈಲ್ನ ಯಾವುದೇ ರೀತಿಯ ಕುರುಹುಗಳು ಕೂಡ ಸಿಗಬಾರದು ಅನ್ನುವಂತಹ ಹಿನ್ನೆಲೆಯಲ್ಲಿ ಪುಡಿಗೈದು ಟಾಯ್ಲೆಟ್ನಲ್ಲಿ ಫ್ಲಶ್ ಮಾಡಿದ್ರು ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಸಂಪೂರ್ಣ ಮೊಬೈಲ್ನನ್ನ ಕಲ್ಲಿನಿಂದ ಪುಡಿಗೈದು ಛಿದ್ರ ಮಾಡಿದೆ ಈ ಟೀಮ್. ಸಣ್ಣ ಪೀಸ್ಗಳನ್ನಾಗಿ ಮಾಡೋ ಮೂಲಕವಾಗಿ ಟಾಯ್ಲೆಟ್ಗೆ ಹಾಕಿ ನೀರನ್ನ ಹಾಕಿದ್ದಾರೆ. ಟಾಯ್ಲೆಟ್ಗೆ ಹಾಕಿ ಹಲವು ಬಾರಿ ನೀರನ್ನ ಹಾಕಿರುವಂತಹ ಕಿಡಿಗೇಡಿಗಳು ಸಿಗಬಾರದು ಅನ್ನುವಂತಹ ಎಲ್ಲ ಪ್ರಯತ್ನಗಳನ್ನ ನಡೆಸಿದ್ದಾರೆ. ನಾಗ ಹಾಗೂ ಆತನ ಶಿಷ್ಯಂದಿರಿಂದಲೇ ಜೈಲಿನಲ್ಲಿ ಅಕ್ರಮ ನಡೆದಿತ್ತು. ಆಗಸ್ಟ್ 3ರಂದು ಫೋಟೋ ತೆಗೆಯಲು ವೇಣು ಮುಂದಾಗಿದ್ದ, ಫೋಟೋ ತೆಗೆದಿದ್ದ, ಅದನ್ನ ಹೊರಕ್ಕೂ ಕೂಡ ಹಾರಿಬಿಟ್ಟಿದ್ದ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅಂಬರೀಶ್ರಿಂದ. ಅಂಬರೀಶ್, ಯಾವ ಮೊಬೈಲ್ನಲ್ಲಿ ಫೋಟೋ ತೆಗೆಯಲಾಗಿದೆ? ಸೊ ಇದರ ಬಗ್ಗೆ ಈಗ ತನಿಖಾಧಿಕಾರಿಗಳಿಗೆ ಸಿಕ್ಕ ಮಾಹಿತಿ ಏನು? ಹಾಗಾದ್ರೆ ಮೊಬೈಲ್ ಸಿಗ್ಲಿಲ್ಲ, ಆದ್ರೆ ಮೊಬೈಲ್ ಏನಾಯ್ತು ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಲಭ್ಯವಾಗಿದೆಯಾ? ದಿವ್ಯಾ, ಖಂಡಿತವಾಗ್ಲೂ ಪರಪ್ಪನಗರ ಜೈಲಿನಲ್ಲಿ ದರ್ಶನ್ ಮತ್ತು ವಿಲ್ಸನ್ ಗಾರ್ಡನ್ ನಾಗನ ವಿಲಾಸಿ ಜೀವನದ ಬಗ್ಗೆ ಫೋಟೋ ಹಾಕಿ ಬಂದಿದ್ದೆ ತಡ ಪರಪ್ಪನಗರದ ಪೊಲೀಸ್ ಠಾಣೆಯಲ್ಲಿ ಮೂರು ಪ್ರಕರಣಗಳನ್ನು ದಾಖಲು ಮಾಡ್ಕೊಳ್ತಾರೆ. ನಂತರ ತನಿಖೆಯನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಯಾವಾಗ ಮಾಧ್ಯಮಗಳಲ್ಲಿ ವರದಿ ಪ್ರಸಾರ ಆಗ್ತದೆ ಆಗ ಇಮಿಡಿಯೇಟ್ ಆಗಿ ಏನು ಜೈಲಿನಲ್ಲೇ ಮೊಬೈಲ್ ಅನ್ನ ಕಲ್ಲಿನಿಂದ ಜಜ್ಜಿ ಪುಡಿ ಮಾಡಿ ಅದನ್ನ ಟಾಯ್ಲೆಟ್ ಒಳಗಡೆ ಹಾಕಿ ಫ್ಲಶ್ ಮಾಡುವಂತದ್ದು ಗೊತ್ತಾಗಿರುವಂತದ್ದು. ಅಂದ್ರೆ ಪರಪ್ಪನಗರದ ಪೊಲೀಸರು ತನಿಖೆಯನ್ನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಜೊತೆಗೆ ಮುಖ್ಯವಾಗಿ ಮೊಬೈಲ್ ಎಲ್ಲಿಂದ ಬಂತು ಅನ್ನೋದನ್ನ ಪ್ರಶ್ನೆ ಮಾಡಿ ಪ್ರತಿಯೊಬ್ಬರ ಬಳಿಯೂ ಸಹ ಹೇಳಿಕೆಯನ್ನ ಪಡ್ಕೊಳ್ತಾರೆ. ದರ್ಶನ್ ಜೊತೆ ವಿಲ್ಸನ್ ಗಾರ್ಡನ್ ನಾಗ ಇರ್ಬೋದು, ಅಥವಾ ಆ ಧರ್ಮ ಇರ್ಬೋದು, ಅಥವಾ ವೇಲು ಬಳಿನೂ ಸಹ ಎಲ್ಲರ ಬಳಿಯೂ ಒಂದು ಮಾಹಿತಿಯನ್ನ ಪಡ್ಕೊಳ್ತಾರೆ. ಆದ್ರೆ ವೇಲುನೇ ಫೋಟೋ ತೆಗೆದಿರೋದು ಈಗಾಗಲೇ ಹಿರಿಯ ಅಧಿಕಾರಿಗಳಿಗೆ ವರದಿ ಸಲ್ಲಿಕೆ ಮಾಡುವ ಹಿನ್ನೆಲೆ ಅಲ್ಲಿ ಪತ್ತೆ ಆಗಿದೆ. ಹಾಗಾಗಿ ಮೊಬೈಲ್ ಏನಾಯ್ತು, ಮೊಬೈಲ್ ಎಲ್ಲಿಂದ ಬಂತು ಅಂತೇಳಿ ನಿನ್ನೆ ಮತ್ತು ಮೊನ್ನೆ ಸಹ ತನಿಖಾಧಿಕಾರಿಗಳು ಅಲ್ಲಿ ಇರಿದಂತಹ ವೇಲು ಇರ್ಬೋದು ಅಥವಾ ವಿಲ್ಸನ್ ಗಾರ್ಡನ್ ನಾಗನ ಬಳಿ ಸಾಕಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾರೆ. ಆ ಸಮಯದಲ್ಲಿ ವೇಲು ಒಂದ್ ಕಡೆಗೆ ಈಗ ಹೇಳಿರುವಂತದ್ದು ಮೊಬೈಲ್ ಅನ್ನ ಜಡ್ಜಿ ನಾನು ಬಾತ್ರೂಮ್ ಅಲ್ಲಿ ಹಾಕಿದ್ದೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಈಗ ಬಾತ್ರೂಮ್ ನಲ್ಲಿ ಹಾಕಿರ್ಬೇಕಾದ್ರೆ ಆ ಮೊಬೈಲ್ ತಂದು ಕೊಟ್ಟವ್ರು ಯಾರು, ಮತ್ತೆ ಅದು ಯಾವ ರೀತಿ ಬಳಸ್ತಿದ್ರಿ, ಮತ್ತು ನಿನ್ನ ಬಳಿನೇ ಇತ್ತ ಅಥವಾ ಬೇರೆ ಬೇರೆ ಕೈದಿಗಳ ಬಳಿ ಹೋಗ್ತಿತ್ತ ಮೊಬೈಲ್ ಅನ್ನೋದ್ರ ಬಗ್ಗೆ ಸಹ ಈಗ ಪರಿಶೀಲನೆಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಎಲೆಕ್ಟ್ರಾನಿಕ್ ಸಿಟಿ ACP ನೇತೃತ್ವದಲ್ಲಿ ತನಿಖೆಯನ್ನ ಮುಂದುವರೆಸಿದ್ದಾರೆ. ಒಂದ್ ಕಡೆಗೆ ಜೈಲಿನಲ್ಲಿ ಈಗ ಏನು ಎಷ್ಟು ಜನ ಆರೋಪಿಗಳಿದ್ರು ಆ ಬ್ಯಾರೆಕ್ ನಲ್ಲಿ ಎಲ್ಲರ ಬಳಿ ಮಾಹಿತಿ ಪಡ್ಕೊಳ್ತಾರೆ. ಜೊತೆಗೆ ಜೈಲಿನ ಸಿಬ್ಬಂದಿ ಬಳಿ ಸಹ ಈಗ ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸ ಮಾಡ್ತಾ ಇರುವಂತದ್ದು ಪೊಲೀಸರು. ದಿವ್ಯಾ, ಥ್ಯಾಂಕ್ ಯು ಅಂಬರೀಶ್ ನಿಮ್ಮೆಲ್ಲ ಮಾಹಿತಿಗೆ.